ಪ್ರಪ್ರಥಮವಾಗಿ ಸ್ವಾಮಿ ಶಿವಶರಣರನ್ನ ಹಾಗೂ ಸಿದ್ಧಗಂಗೆಯ ಗುರು ಪರಂಪರೆಯನ್ನ, ಅದರಲ್ಲೂ ನಡೆದಾಡುವ ದೇವರಂದ್ರೆ ಪ್ರಖ್ಯಾತವಾಗಿ ನಮ್ಮ ಕಾಲಘಟ್ಟದಲ್ಲಿ ಜೀವಿಸಿದ್ದಂತಹ ಶರಣ ತಿಂತಿಣಿಯ ಮೇರು ವ್ಯಕ್ತಿತ್ವದ ಹಾಗೆ ಅನೇಕ ಉಪಾಧಿಗಳು ಇವರಿಗೆ ಬಂದಿದೆ. ಅವೆಲ್ಲಕ್ಕಿಂತ ಹೆಚ್ಚಿನದಾಗಿ ನಾನು ಅವರಲ್ಲಿ ಕಂಡುಕೊಂಡಂತಹ ಒಂದು ಸತ್ಯ, ಯಾಕಂದ್ರೆ ನನಗೊಂದು ರೀತಿಯಲ್ಲಿ ಮಾತನಾಡ್ತಕ್ಕಂಥ ಕಲೆಯನ್ನ, ಪದಕೋಶಗಳನ್ನ, ಶಬ್ದಗಳನ್ನ ಕಲಿಸಿದಂತಹ ಸದ್ಗುರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆಯ ವಿಚಾರ. ಅಂತಹ ಪರಮ ಪೂಜ್ಯರು ತಪಗೈದ ಈ ಸುಕ್ಷೇತ್ರದಲ್ಲಿ, ಈ ವೇದಿಕೆಯಲ್ಲಿ ನನ್ನ ತೊದಲು ನುಡಿಗಳನ್ನ ಹಾಡಲಿಕ್ಕೆ ನನ್ನ ಪೂರ್ವಜನ್ಮದ ಸುಕೃತ ಹಾಗೆ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಇವರ ವ್ಯಕ್ತಿತ್ವದ ಅನಾವರಣವನ್ನು ಮಾಡ್ಲಿಕ್ಕೆ ಹೋದ್ರೆ, ಒಬ್ಬ ಪಾಶ್ಚಾತ್ಯ ಫಿಲಾಸಫರ್, ದಾರ್ಶನಿಕ ಒಂದು ಮಾತನ್ನು ಹೇಳ್ತಾನೆ, ಹಿಸ್ ಪರ್ಸನಾಲಿಟಿ ಇಸ್ ನಾಟ್ ವರ್ತ್ ಇಫ್ ದೇರ್ ಇಸ್ ನೋ ಬ್ಯಾಲೆಟ್ ಕಾಂಪೋಸ್ಡ್ ಇಸ್ ಲೈಫ್ ಟೈಮ್ ಅಂತ. ಯಾವನೇ ವ್ಯಕ್ತಿಯ ಜೀವನ ಪೂರ್ಣತ್ವವನ್ನು ಪಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಆತ ಜೀವಿತ ಅವಧಿಯಲ್ಲಿ ಆತನನ್ನ ಕುರಿತ ಬ್ಯಾಲೆಟ್ ಅಂದ್ರೆ ಲಾವಣಿ, ಜಾನಪದರು ಅವರು ಹಾಡದೆ ಹೋದ್ರೆ ಅವರ ವ್ಯಕ್ತಿತ್ವ ಅಷ್ಟೇನು ಮೇರು ಶಿಖರ ಅಲ್ಲ ಅಂತ. ಯಾಕಂದ್ರೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳವರನ್ನ ಕುರಿತು ಅವರ ಜೀವಿತಾವಧಿಯಲ್ಲಿ ವಿಪುಲವಾದ ಸಾಹಿತ್ಯ ಕೃಷಿ ನಡೆದು ಹೋಗಿದೆ. ನಾವು ಹಾಗೆ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲರೂ ಅಲ್ಲ, ಕೆಲವರು ಜೋಳವಾಳಿಗೆಗೋಸ್ಕರ ಅವರನ್ನು ಕುರಿತು ಬರೆದಿರಬಹುದು. ಆದ್ರೆ ಜನಪದರು ಹಾಗಲ್ಲ, ತಮ್ಮ ಹೃದಯಾಂತರಾಳದಿಂದ ಅವರ ವ್ಯಕ್ತಿತ್ವವನ್ನ ಕುರಿತು ಹಾಡಿರ್ತಕ್ಕಂತಹ ಆ ಶ್ರೇಷ್ಠ ನುಡಿಗಳು ಬಹಳ ಮುಖ್ಯ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಅವರನ್ನ ಕುರಿತು 2 ಜಾನಪದ ಹಾಡುಗಳನ್ನ ಹೇಳೋದ್ರ ಮುಖಾಂತರವಾಗಿ ಅವರ ಮೇರು ವ್ಯಕ್ತಿತ್ವವನ್ನು ಯಾವುದರಲ್ಲಿ ಕೊಂಡ್ಕೊಳ್ಬಹುದು, ತಿಳಿದಿರ್ತಕ್ಕಂಥ ವಿಚಾರನೆ, ಬೇರೆ ನಾನು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನ ಮೆಲುಕು ಹಾಕ್ತಕ್ಕಂಥ ಸುಸಮಯ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದಾರೆ. ಜನಪದರು ಅವರನ್ನು ಕುರಿತು ಈಗ ಹೇಳ್ತಾರೆ, ಶಿವರೂಪ ಕಾಯಕದ ಶಿವಕುಮಾರ ಶ್ರೀಗಳು ಭವದೊಳಗೆ ಮಾಡಿ ಹೆಸರಾದ ಶ್ರೀಗಳಿಗೆ ಶಿವ ಮೆಚ್ಚಿ ಕೊಟ್ಟ ಶಿವ ಸುಜುನ. ಯಾಕಂದ್ರೆ ನಾವೆಲ್ಲ ನೋಡಿರ್ತಕ್ಕಂಥದ್ದು ಅವರ ಜೀವಿತ ಕಾಲಘಟ್ಟದಲ್ಲಿ ಬದುಕಿದೆ ಅಂತಕ್ಕಂಥದ್ದು ನಮ್ಮ ಸುಕೃತ. ಹಾಗೆ ಮತ್ತೊಂದು ಜಾನಪದ ಹಾಡಿನಲ್ಲಿ ಅವರ ಮೇರು ವ್ಯಕ್ತಿತ್ವವನ್ನು ಕುರಿತು ಜನಪದರು ಹೀಗೆ ಹೇಳ್ತಾರೆ, ಸಿದ್ಧಗಂಗಾ ಗುರುವರರು ಹೊಲಗೆಲದ ಕಾಯಕವ ನಲುಮೇಲಿ ಮಾಡಿ ದಾಸೋಹ ಹರ ಸೇವೆ ಸಲಿಸಿ ಲಿಂಗಾದೋಳೋ ಬಯಲಾದರೋ. ಈ 2 ಜಾನಪದ ಹಾಡುಗಳು ಅವರ ಒಂದು ವ್ಯಕ್ತಿತ್ವದ ಪೂರ್ಣತ್ವವನ್ನು ಅನಾವರಣ ಮಾಡಿದ್ವು ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಬಸವ ತತ್ವದ ಪ್ರಯೋಗಶಾಲೆಯನ್ನಾಗಿ ಮಾಡಿಕೊಂಡು ವಚನ ವಿಶ್ವವಿದ್ಯಾಲಯದ ಅನಧಿಕೃತ ಕುಲಪತಿಗಳಾಗಿ ನಿಮ್ಮೆಲ್ಲರನ್ನ ಉದ್ಧರಿಸಿದ ಮಹಾಗುರುವು ಅಂತ ನಾನಾದ್ರೂ ಭಾವನೆ ಮಾಡಿಕೊಂಡು ಅಂತಹ ಗುರುಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಜ್ಞಾಪಿಸ್ಕೊಳ್ತಾ, ಪ್ರಸ್ತುತ ಈ ಒಂದು ಕ್ಷೇತ್ರದ
ಮಠಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ, ಹಾಗೆಯೇ ಈ ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಶಿವ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ, ಹಾಗೆಯೇ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾಡಿನಾದ್ಯಂತ ಒಂದು ಶರಣರ ವಿಚಾರಧಾರೆಯನ್ನು ಹುಡುಬಡಿಸಲಿಕ್ಕೆ ನಮಗೆಲ್ಲ ಸಹಕಾರಿಯಾಗಿರ್ತಕ್ಕಂಥ ಸುತ್ತೂರು ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳವರನ್ನ ಈ ಒಂದು ವೇದಿಕೆಯಲ್ಲಿ ಈಗಾಗಲೇ ಬಂದು ಆಸೀನರಾಗಿ ತಮ್ಮ ಪಾಲಿನ ಎಲ್ಲ ಕರ್ತವ್ಯಗಳನ್ನ ನಿರ್ವಹಣೆ ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಕ್ಕಂಥ ಸದಾಶಿವ ಸ್ವಾಮಿಗಳಿರಬಹುದು, ಮಹಾಲಿಂಗ ಸ್ವಾಮಿಗಳಿರ್ಬಹುದು, ಸಿದ್ಧಲಿಂಗ ಮಹಾಸ್ವಾಮಿಗಳಿರ್ಬಹುದು, ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳಿರಬಹುದು, ಈ ಎಲ್ಲ ಹಾರೆಗುರು ಚರಮೂರ್ತಿಗಳಿಗೆ ಹಣೆವಣಿದು ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಹಿರಿಯ ಶರಣರಾಗಿರ್ತಕ್ಕಂಥ ವಿದ್ವಾಂಸರು, ಸಂಸ್ಕೃತ ಪಾಠಶಾಲೆಯ ಮುಖ್ಯಸ್ಥರು ಆಗಿ ನಾಡಿನಾದ್ಯಂತ ಈ ಒಂದು ಶರಣ ಸಂಸ್ಕೃತಿಯನ್ನು ಆಡ್ತಾ ಇರ್ತಕ್ಕಂಥ ಕೋರಂ ಬಸವರಾಜು ಸರ್ ಅವರೇ, ಹಾಗೆಯೇ ಪ್ರಾಂಶುಪಾಲರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರೇ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ತುಮಕೂರು ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮನೆ ಮನೆಗಳಿಗೆ ಶರಣರ ವಿಚಾರಧಾರೆಯನ್ನು ತಲುಪಿಸ್ತಾ ಇರ್ತಕ್ಕಂಥ ಅವರಲ್ಲಿ ನಾನು ಕಂಡ್ಕೊಂಡಂತಹ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲೇ ಇರಲಿ ಆ ವ್ಯಕ್ತಿಗಳನ್ನ ಹೆಕ್ಕಿ ತೆಗೆದು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಇಂತಹ ವೇದಿಕೆಗಳ ಮುಖಾಂತರವಾಗಿ ಅವರನ್ನು ಸಹ ಬೆಳಕಿಗೆ ತರುವುದರ ಮೂಲಕ ಜೊತೆಗೆ ಶರಣ ಸಾಹಿತ್ಯಕ್ಕೆ ತೊಡಗಿಸ್ಕೊಳ್ತಕ್ಕಂಥ ಮೇರು ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನಮ್ಮ MG ಸಿದ್ದರಾಮಯ್ಯನವ್ರನ್ನ ಮತ್ತೆ ಎಲ್ಲ ಶರಣ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳನ್ನ, ಇದೀಗ ತಾನೇ ಸುಶ್ರಾವ್ಯವಾಗಿ ವಚನಗಳನ್ನ ಹಾಡಿದಂತಹ ಆಧುನಿಕ ವಚನಕಾರರಾಗಿರ್ತಕ್ಕಂತಹ ನಮ್ಮ ರುದ್ರಮೂರ್ತಿ ಎಲೆ ರಾಮಪುರ ಅವರನ್ನ, ನಮ್ಮ ಡಾಕ್ಟರ್ AS ಪರಮೇಶ್ವರ್ ಅವರ ತಂದೆಯಾಗಿರ್ತಕ್ಕಂಥವ್ರನ್ನ, ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣೆಯರನ್ನ, ಹಾಗೇನೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂತಹ ಈ ಒಂದು ಸುಕ್ಷೇತ್ರದ ವಿದ್ಯಾರ್ಥಿನಿಯರನ್ನ ನಾನು ನೆನಪು ಮಾಡ್ಕೊಳ್ತಾ, ಇವತ್ತಿನ ಒಂದು ವಿಶೇಷವನ್ನ ನಮ್ಮ ಈಗಾಗಲೇ ನಿರೂಪಕರು ಬಹಳ ಚೆನ್ನಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಇವತ್ತು ತಿಥಿ ಯಾವ್ದಪ್ಪ ಅಂದ್ರೆ, ಯಾವ ತಿಥಿ? ಹುಣ್ಣಿಮೆ. ಈ ದಿನದ ಮಹತ್ವ ಏನು? ಹೋಳಿ ಹುಣ್ಣಿಮೆ. ಈ ಹೋಳಿ ಹುಣ್ಣಿಮೆಯನ್ನ ನಮ್ಮ ಶರಣ ಧರ್ಮದಲ್ಲಿ ಅಂದು ಜನನವಾಗಿರ್ತಕ್ಕಂಥ ಬಿಬ್ಬಿ ಬಾಚಯ್ಯ ಅಂತಕ್ಕಂಥ ಒಬ್ಬ ಶಿವಶರಣರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ಬೆಳಿಗ್ಗೆ 7 ಗಂಟೆಯಿಂದ 7:30ರವರೆಗೆ ಶಿವಮೊಗ್ಗ ಆಕಾಶವಾಣಿ ಮುಖಾಂತರವಾಗಿ ಅವರ ವ್ಯಕ್ತಿತ್ವದ ಅನಾವರಣವನ್ನ ಮಾಡಿದೆ. ನಾಡಿನಾದ್ಯಂತ ಅದು ಪ್ರಸಾರ ಆಗಿದೆ. ಅಂತ ಶಿವಶರಣರ ಬಿಬ್ಬಿ ಬಾಚಯ್ಯನ ವ್ಯಕ್ತಿತ್ವವನ್ನ ಇವತ್ತು ಅನಾವರಣ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಯಾವ್ಯಾವ ಅಂಶಗಳನ್ನ ಕುರಿತು ನಾನು ಮಾತನಾಡ್ತಿದ್ದೇನೆ ಅಂತಕ್ಕಂಥದ್ದನ್ನ ಹೈಲೈಟ್ಸ್ ಅನ್ನ ಹಾಕೊಂಡಿದ್ದೇನೆ ಇಲ್ಲಿ ನೋಡಿ. ಬಿಬ್ಬಿ ಬಾಚಯ್ಯ ಒಬ್ಬ ಹಿರಿಯ ಶರಣ, ಪ್ರಸಾದಿ ಸ್ಥಳದಲ್ಲಿ ಅಗ್ರಸ್ಥಾನವನ್ನ ಹೊಂದಿದ್ದಂಥವನು. ಈತನ ಊರು ಕಲಬುರಗಿ ಜಿಲ್ಲೆಯ ಗೊಬ್ಬೂರು ಅಂತ ಹೇಳ್ಬಿಟ್ಟು, ಈತನ ತಂದೆ ಅಯ್ಯಪ್ಪ ದೇವ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನ ಮಗ. ಹಾಗೇನೆ ಬಸವಣ್ಣನಂತೆ ಆ ಒಂದು ಬ್ರಾಹ್ಮಣ ಕುಲವನ್ನ ತ್ಯಜಿಸಿ ಶಿವಭಕ್ತನಾಗಿದ್ದಂತಹ ಬಿಬ್ಬಿ ಬಾಚಯ್ಯ ಅಂತಕ್ಕಂಥದ್ದು ನಮ್ಗೆ ಆತನ ಇತಿಹಾಸವನ್ನ ಕೆದಕಿ ತೆಗೆದಾಗ ನಮ್ಗೆ ಸಿಗ್ತಕ್ಕಂತಹ ಅಂಶ. ಹಾಗೇನೆ ಬಸವಣ್ಣನ ಸಮಕಾಲೀನ ಹಿರಿಯ ಶರಣ. ಈತನ ಕಾಲಘಟ್ಟ 1170 ಹಾಗೆ ಅಂತ ಹೇಳಿ ಈತನ ಜಯಂತಿಯನ್ನ ಹೋಳಿ ಹುಣ್ಣಿಮೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಹೇಗೆ ಆ ಒಂದು ಊರೇ ಹುಟ್ಟಿದ ಊರು ಅಂತ ನಾವು ಕರೀತೇವೆ ಅಂದ್ರೆ, ಇವತ್ತಿಗೂ ಸಹ ಅಲ್ಲಿ ಅರ್ಪಣದ ಕಟ್ಟೆ ಅಂತಕ್ಕಂಥ ಒಂದು ಕಟ್ಟೆ ಇದೆ. ಅದು ಬಿಬ್ಬಿ ಬಾಚಯ್ಯನ ಒಂದು ಸಮಾಧಿ ಸ್ಥಳ ಹಾಗೆ ಅಂತ ಹೇಳಿ ಇತಿಹಾಸಕಾರ ಅದನ್ನು ಗುರುತು ಮಾಡಿದ್ದಾರೆ. ಇದುವರೆಗೆ ಈತನ ವಚನಗಳು 102 ಸಿಕ್ಕಿದೆ.
ಅದರಲ್ಲಿ 23 ಬೆಳಗಿನ ವಚನಗಳನ್ನ ಈತ ರಚನೆ ಮಾಡಿದ್ದಾನೆ. ಆ ವಚನಗಳ ಅಂಕಿತ ನಾಮ ಏನಪ್ಪಾ ಅಂದ್ರೆ ಏಣಾಂಕದರ ಸೋಮೇಶ್ವರ ಲಿಂಗ ಅಂತ ಹೇಳಿ. ಹಾಗೇನೆ ಲಿಂಗಾಯತ ಧರ್ಮದ ಒಂದು ಮಹತ್ವದ ಸಿದ್ಧಾಂತವಾಗಿರ್ತಕ್ಕಂಥ ಷಟ್ಸ್ಥಲದ ಆ ಷಟ್ಸ್ಥಲದಲ್ಲಿ 3ನೆಯ ಸ್ಥಳವಾಗಿರ್ತಕ್ಕಂತಹ ಪ್ರಸಾದಿ ಸ್ಥಳದ ನೆಲೆನಲ್ಲಿ ನಿಂತು ಆತ ತನ್ನ ಕಾಯಕವನ್ನ ಮಾಡಿದಾನೆ. ಹಾಗೇನೆ ಈತನ ಕಾಯಕ ಏನಪ್ಪಾ ಅಂದ್ರೆ ಗಣಪರ್ವ ಇತ್ಯಾದಿ ಧಾರ್ಮಿಕ ಕಾರ್ಯಗಳಲ್ಲಿ ಶೇಷ ಪ್ರಸಾದವನ್ನ ಅಥವಾ ಕಂಠೆ ಭಿಕ್ಷೆಯ ಮೂಲಕವಾಗಿ ಸಂಗ್ರಹಿಸಿ ಹಸಿದವರಿಗೆ ಅನ್ನ ನೀಡ್ತಕ್ಕಂತ ಕಾಯಕವನ್ನ ಈತ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು, ಹಾಗೇನೆ ಅನುಭವ ಮಂಟಪದಲ್ಲಿ ಚರ್ಚಾ ಗೋಷ್ಠಿನಲ್ಲಿ ಭಾಗವಹಿಸಿದಂತಹ ಸನ್ನಿವೇಶದಲ್ಲಿ ಶರಣರು ಮತಿಸಿ ಅನೇಕ ಮಾತುಗಳನ್ನ ಅಂದ್ರೆ ವಚನಗಳಿರ್ತಕ್ಕಂತಹ ಕನ್ನಡದ ಒಂದು ವಿಶಿಷ್ಟ ಸಾಹಿತ್ಯದ ಪ್ರಕಾರ ರಚನೆಯಾದಂತಹ ಸನ್ನಿವೇಶದಲ್ಲಿ ಅವುಗಳನ್ನ ಗುರ್ತು ಹಾಕೊಂಡು ಅವುಗಳನ್ನ ಪ್ರತಿ ಮಾಡಿ ಹಂಚುವ ಒಂದು ಕಾಯಕ, ಅದು ಪ್ರಸಾದಿ ಕಾಯಕ ಅಂತಲೇ ಅದನ್ನು ಕರೀತಾರೆ. ಹೀಗಾಗಿ ಕೇವಲ ಆಹಾರವನ್ನ ಹಂಚುವುದ್ರ ಜೊತೆಗೆ ವಚನಗಳ ಪ್ರಸಾದವನ್ನ ಈತ ಮಾಡ್ತಿದ್ದ ಅಂತಕ್ಕಂಥ ಅಂಶಗಳು ನಾನು ಆತನ ವ್ಯಕ್ತಿ ಪರಿಚಯ ಮಾಡ್ಲಿಕ್ಕೆ ಹೋದಂತ ಸನ್ನಿವೇಶದಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ. ಹಾಗೇನೆ ಈ ಭೀಮಕವಿ ಅಂತಕ್ಕಂಥ ಈ ಒಂದು ಬಸವ ಪುರಾಣ ಅಂತಕ್ಕಂಥ ಕೃತಿಯಲ್ಲಿ ಈತನ ವ್ಯಕ್ತಿತ್ವನ ಅನಾವರಣ ಮಾಡ್ಬೇಕಾದ್ರೆ ಈತ ಒಬ್ಬ ಪವಾಡ ಪುರುಷ ಅಂತ ಹೇಳಿ ಚಿತ್ರಣ ಮಾಡಿದ್ದಾನೆ. ಅದನ್ನು ಮುಂದೆ ನಾನು ಎಲಾಬ್ರೇಟ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗೇನೆ ಈತ ವಚನಕಾರನೂ ಹೌದು. ಇವನ ವಚನಗಳನ್ನ ಸಿದ್ಧಬಸವ ಅಂತಕ್ಕಂಥವನು ಟೀಕುವನ್ನ ಬರೆದಿದ್ದಾನೆ. ಈತನ ವಚನಗಳಲ್ಲಿ ಏನನ್ನ ಅತಿ ಮುಖ್ಯವಾಗಿ ಕಂಡು ಬರ್ತವೆ ಅಂದ್ರೆ ಹೈಲೈಟ್ಸ್ ಅಲ್ಲಿ ಭಾವಶುದ್ಧಿ, ವಿಚಾರದ ಪರಿಪಕ್ವತೆಯನ್ನ, ಅನುಭಾವ, ಜ್ಞಾನ, ಭಕ್ತಿ ಈ ವಿಚಾರಗಳ ಪರಿಪಕ್ವಗೊಂಡಿದೆ. ಈತನ ವಚನಗಳ ರಚನೆಯಲ್ಲಿ ನಿಪುಣತೆಯನ್ನ, ಪ್ರಾಮಾಣಿಕತೆಯನ್ನ ಒಳಗೊಂಡಿರ್ತಕ್ಕಂತಹ ಭಾವ, ಭಾಷೆ, ರೂಪಕ ಶಕ್ತಿ ಇವೆಲ್ಲವೂ ತುಂಬಿಕೊಂಡು ಆತನ ವಚನಗಳು ನಮಗೆ ಆಶ್ಚರ್ಯವನ್ನ ಅಥವಾ ಸೋಜಿಗವನ್ನ ಉಂಟು ಮಾಡ್ತವೆ. ಈ ಅಂಶಗಳನ್ನ ಆಧರಿಸಿ ನಾನೀಗ ಅದನ್ನ ಅವನ ವ್ಯಕ್ತಿತ್ವವನ್ನ ಅನಾವರಣ ಮಾಡ್ತಾ ಹೋಗ್ತಾನೆ. ಮೊಟ್ಟ ಮೊದಲನಾಗಿ ನಾನು ಹೇಳಿದೆ, ಬಿಬ್ಬಿ ಬಾಚಯ್ಯ ಒಬ್ಬ ಪ್ರಸಾದಿ ಕಾಯಕವನ್ನ ಹಿಡಿದಂತಹ ಪ್ರಸಾದಿ ಅಂತ ಹೇಳಿ. ಹೇಗೆ ಅಂತ ಹೇಳಿ ಅದಕ್ಕೆ ಒಂದು ಆಧಾರ ಚನ್ನಬಸವಣ್ಣನವರು, ಚಿನ್ಮಯ ಜ್ಞಾನಿ, ಶೂನ್ಯ ಸಿಂಹಾಸನದ 2ನೇ ಅಧ್ಯಕ್ಷರಾಗಿದ್ದಂಥವರು. ಅವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಗುರು ಪ್ರಸಾದಿ ಗುರುಭಕ್ತಯ್ಯನಾದರೆ, ಲಿಂಗ ಪ್ರಸಾದಿ ಪ್ರಭುದೇವನಾದರೆ, ಜಂಗಮ ಪ್ರಸಾದಿ ಬಸವಣ್ಣನಾದರೆ, ಪ್ರಸಾದ ಪ್ರಸಾದಿ ಬಿಬ್ಬಿ ಬಾಚಯ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೋಗ್ತಾರೆ. ಇದು ಅಧಿಕೃತ ಆಧಾರ ಬಿಬ್ಬಿ ಬಾಚಯ್ಯ ಪ್ರಸಾದಿ ಅಂತ ಹೇಳಲಿಕ್ಕೆ. ಹೀಗೆ ಈ ವಚನಗಳ ಮೂಲಕ ವ್ಯಕ್ತವಾಗ್ತದೆ. ಜೊತೆಗೆ ಇವನ ಔನ್ನತ್ಯವನ್ನ ನಾವು ಮೆಲುಕು ಹಾಕ್ಲಿಕ್ಕೆ ಹೊರಟ್ರೆ ಯಾವ್ಯಾವ ಕೃತಿಗಳಲ್ಲಿ ಇವನ ಒಂದು ವ್ಯಕ್ತಿತ್ವ ಅನಾವರಣ ಆಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ತೆಲುಗಿನಲ್ಲಿ ಬಸವ ಪುರಾಣ, ಹಾಗೇನೆ ಶಿವತತ್ವ ಚಿಂತಾಮಣಿ, ಭೈರವೇಶ್ವರ ಕಾವ್ಯ, ಬಸವೇಶ್ವರ ಪುರಾಣದ ಕಥಾಸಾಗರ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಹಾಗೂ ಪಂಚಯ್ಯನ ಭಕ್ತಿ ರಸದ ಸೋನೆ ಕೃತಿಗಳಲ್ಲಿ ಈತನ ಉಲ್ಲೇಖ ಮತ್ತು ಕಥೆಗಳು ಬರ್ತವೆ. ಇದನ್ನ ನೋಡಿದಂತಹ ಸನ್ನಿವೇಶದಲ್ಲಿ ಅಂದಿನ ಕವಿಗಳು ಸಹ, ಅಂದಿನ ಇತಿಹಾಸಕಾರರು ಸಹ ಇವನ ವ್ಯಕ್ತಿತ್ವವನ್ನು ಗುರುತು ಹಚ್ಚಿ ಇವನ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಇಂಥ ಒಂದು ಶ್ರೇಷ್ಠ ಕಾವ್ಯಗಳಲ್ಲಿ ಇವನ ಹೆಸರು ಬಂದಿದೆ ಅಂದ್ರೆ ಇವನು ಉನ್ನತವಾದ ವ್ಯಕ್ತಿತ್ವವನ್ನು ಒಳಗೊಂಡವ ಅಂತ ಹೇಳಿ ನಾವಾದ್ರೂ ಅಂದ್ಕೊಳ್ಬಹುದು ಅಂತ ನಾನಾದ್ರೂ ಅಂದ್ಕೊಂಡಿದ್ದೇನೆ. ಹಾಗೇನೆ ಈತನ ಬಗ್ಗೆ 3 ಅಭಿಪ್ರಾಯಗಳಿದೆ ಹುಟ್ಟೂರಿನ ಬಗ್ಗೆ. ಒಂದು ವಿಜಾಪುರ ಜಿಲ್ಲೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ರಾಯಚೂರು ಜಿಲ್ಲೆ ಹಾಗೆ ಅಂತ ಹೇಳ್ತಾರೆ. ಆಗ್ಲೇ ನಾನು ಹೇಳಿದಾಗೆ ಈತ ಗುಲ್ಬರ್ಗಾ ಜಿಲ್ಲೆಯ ದೇವದುರ್ಗ ತಾಲೂಕಿನ ಗೊಬ್ಬೂರಿನವರು ಅಂತ ಹೇಳಿ. ಆ ಮೇಲಿನ 2 ಊರುಗಳ ಬಗ್ಗೆ ನಮ್ಗೆ ಅಧಿಕೃತ ಮಾಹಿತಿ ಸಿಗೋದಿಲ್ಲ. ಆದ್ರೆ ಕಲಬುರಗಿ ಜಿಲ್ಲೆಯ
ಈ ಒಂದು ಗೊಬ್ಬೂರಿನಲ್ಲಿ ಅರ್ಪಣದ ಕಟ್ಟೆ ಅಂತಕ್ಕಂಥದ್ದು ಸಿಕ್ಕಿರೋದ್ರಿಂದ ಇವತ್ತಿಗೂ ಅಲ್ಲಿ ಅದನ್ನ ಬಿಬ್ಬಿ ಬಾಚೆಯನ ಗದ್ದುಗೆ ಅಂತ ಹೇಳಿ ಅಲ್ಲಿನ ಜನ ನಂಬಿಕೊಂಡು ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಂಡು ಬಂದಿರೋದ್ರಿಂದ ಅದೇ ಊರಿನವರು ಹಾಗೆ ಅಂತ ಹೇಳ್ಬಿಟ್ಟು ನಮ್ಗೆ ಅಧಿಕೃತ ಆಧಾರಗಳೇನಪ್ಪಾ ಅಂದ್ರೆ ನಮ್ಮ ಸಿದ್ಧಗಂಗಾ ಮಾಸಪತ್ರಿಕೆಯಲ್ಲಿ ಸಂಪಾದಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ಧಗಂಗಪ್ಪನವರು ಒಂದು ಲೇಖನದಲ್ಲಿ ನಾನು ಗಮನಿಸ್ತೆ. ಹಾಗೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಇಂದಿನ ಅಧ್ಯಕ್ಷರು ಇವತ್ತಿನ ಗೌರವಾಧ್ಯಕ್ಷರು ಆಗಿರ್ತಕ್ಕಂತಹ ಗುರು ಚನ್ನಬಸಪ್ಪನವರ ಲೇಖನವನ್ನ ನಾನು ಗಮನಿಸ್ತೆ. ಇಂತಹ ಶ್ರೇಷ್ಠ ಜ್ಞಾನಿಗಳ ಆ ಒಂದು ಬರವಣಿಗೆ ಮೂಲಕವಾಗಿ ಅದೇ ಇವನ ಊರು ಅಂತ ಹೇಳಿ ನಾವು ನಂಬ್ಕೊಳ್ಬಹುದು ಅಂತ ಹೇಳಿ ಆಧಾರಪೂರ್ವಕವಾಗಿ ಹೇಳ್ತಾ ಹೋಗ್ತಾ ಇದ್ದೇನೆ. ಮತ್ತೆ ಈಗಾಗಲೇ ನಾನು ಹೇಳಿದೆ ಈತನ ವಚನಗಳ ಬಗ್ಗೆ, ಎಷ್ಟು ಸರಳವಾದ ವಚನಗಳನ್ನ ಈತ ರಚನೆ ಮಾಡಿದ್ದಾನೆ ಅನ್ನೋದಿಕ್ಕೆ ಒಂದೆರಡು ವಚನಗಳನ್ನ ನಾನು ತೆಗೆದುಕೊಳ್ತೇನೆ. ಮೌನವಾದ ಮತ್ತೆ ಜಗಳುಂಟೆ, ಮೌನವಾದ ಮತ್ತೆ ಜಗಳುಂಟೆ, ಧ್ಯಾನವಾದ ಮತ್ತೆ ಫರಾಕುಂಟೆ, ಸ್ಥಳಲೇಪವಾದ ಮತ್ತೆ ಭಿನ್ನ ಭಿನ್ನ ಉಂಟೆ, ಕ್ರೀ ಜ್ಞಾನ ಸಮಗಂಡಲ್ಲಿ ಭಾವಶುದ್ಧವಾಯಿತು ಏಣಾಂಕದರ ಸೋಮೇಶ್ವರ ಲಿಂಗದಲ್ಲಿ ಅಂತ ಹೇಳಿ. ನೋಡಿ, ಇಷ್ಟು ಸರಳವಾಗಿ ವಚನಗಳನ್ನ ಈತ ರಚನೆ ಮಾಡಿದ್ದಾರೆ. ಇದಕ್ಕೇನು ವಿಶೇಷ ಪಾಂಡಿತ್ಯ ಬೇಕಿಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ. ಈಗ ಮೌನವಾಗ್ಬಿಟ್ರೆ ನಾವು ಯಾವುದೇ ಜಗಳ ಇತ್ಯಾದಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟಾ? ಮೌನವಾದ ಮೇಲೆ ಜಗಳ ಉಂಟೆ, ಧ್ಯಾನಸ್ಥನಾದ ಮೇಲೆ ಫರಾಕ್ ಉಂಟೆ, ಸ್ಥಳಲೇಪವಾದ ಮತ್ತೆ ಭಿನ್ನ ಭಿನ್ನ ಉಂಟೆ, ಜ್ಞಾನ ಸಮಗಂಡಲ್ಲಿ ಭಾವಶುದ್ಧವಾಯಿತು ಅಂತ ಹೇಳಿ ತನ್ನ ಒಂದು ವಚನದಲ್ಲಿ ಈತ ವಚನಗಳ ಈ ರೀತಿಯ ಸರಳ ವಚನಗಳನ್ನ ರಚನೆ ಮಾಡಿದ್ದ ಅಂತ ಹೇಳಿ. ಅದರ ಜೊತೆಗೆ ಈತ ಪ್ರಸಾದಿ ಸ್ಥಳದಲ್ಲಿ ನಿಂತ ಶರಣ ಹಾಗೆ ಅಂತ ನಾನು ಹೇಳಿದೆ. ಆತ ತನ್ನೆಲ್ಲ ವಚನಗಳಲ್ಲಿ ತಾನು ನಿಂತ ಸ್ಥಳದ ವಿಷಯವನ್ನ ವಿಶೇಷವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಬಸವಣ್ಣ, ಚನ್ನಬಸವಣ್ಣ, ಪ್ರಭುದೇವ ಇವರ ಪ್ರಸಾದದ ಫಲವಾಗಿ ಕ್ರಮವಾಗಿ ನಾನು ಏನನ್ನ ಕಲಿತೆ? ಭಕ್ತಿಯನ್ನ, ಜ್ಞಾನವನ್ನ. ಬಸವಣ್ಣ ಭಕ್ತಿಗೆ ಹೆಸರಾದವನು, ಜ್ಞಾನಕ್ಕೆ ಹೆಸರಾದವನು ಯಾರು? ಚನ್ನಬಸವಣ್ಣ. ವೈರಾಗ್ಯಕ್ಕೆ ಹೆಸರಾದವನು ಯಾರು? ಅಲ್ಲಮ ಪ್ರಭು. ಇವರುಗಳಿಂದ ನನಗೆ ಎಲ್ಲವೂ ಸಾಧ್ಯ ಆಯಿತು ಅಂತ ಹೇಳಿ ತನ್ನ ಪರಿಪೂರ್ಣತ್ವವನ್ನ ಆತ ಹೇಳ್ಕೊಂತ ಹೋಗ್ತಾನೆ. ಅದಕ್ಕೆ ಒಂದು ಆತನ ವಚನವನ್ನೇ ನಾನು ತೆಗೆದುಕೊಂಡು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಭಕ್ತಿ ಸಾಧ್ಯವಾಯಿತು. ಚನ್ನಬಸವಣ್ಣನ ಪ್ರಸಾದವ ಕೊಂಡ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು. ಪ್ರಭುದೇವರ ಪ್ರಸಾದವ ಕೊಂಡ ಕಾರಣ ಎನಗೆ ವೈರಾಗ್ಯ ಸಾಧ್ಯವಾಯಿತು. ಇಂತಿ ಮೂವರು ಒಂದೊಂದು ಕೊಟ್ಟ ಕಾರಣ ಎನಗೆ ಸರ್ವವೂ ಸಾಧ್ಯವಾಯಿತು. ಏಣಾಂಕದರ ಸೋಮೇಶ್ವರ ನಿಮ್ಮ ಶರಣರನ್ನ ಮಾತಾಪಿತರು ಅಂತ ಹೇಳಿ ಆ ಮೂವರ ವ್ಯಕ್ತಿತ್ವವನ್ನು ಕೊಂಡಾಡ್ತಾ ತಾನು ಹೀಗೆ ಪರಿಪೂರ್ಣ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡೆ ಅಂತ ಹೇಳಿ ಅವರನ್ನ ಗುರುಗಳನ್ನಾಗಿ ಸ್ವೀಕರಿಸಿ ತಾನು ಆ ಎತ್ತರಕ್ಕೆ ಬೆಳೆದೆ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ ಬಿಬ್ಬಿ ಬಾಚಯ್ಯ. ಹಾಗೇನೆ ಮಾತಿಗೂ ಪ್ರಸಾದಿ ಅಂತ ನಾವು ಬಳಕೆ ಮಾಡ್ಕೊಂಡ ಹೋದ್ವಿ. ಹಾಗಾದ್ರೆ ಪ್ರಸಾದಿ ಅಂದ್ರೇನು? ಭಜನ ವಿದ್ವಾಂಸರಿಗೆ, ನಮ್ಮ ಕೋರಂ ಬಸವರಾಜು ಸರ್ ಅಂತವ್ರಿಗೆ, ನಮ್ಮ ಸಿದ್ದರಾಮಣ್ಣ ಅಂತವ್ರಿಗೆ, ಇನ್ನು ಅನೇಕ ಜನಕ್ಕೆ ಗೊತ್ತುಂಟು, ಬುದ್ಧಿಯವ್ರಿಗೆ, ಇವರಿಗೆಲ್ಲ ಗೊತ್ತುಂಟು. ಆದ್ರೆ ಮಕ್ಕಳು ನಮ್ಗೆ ಗೊತ್ತುಂಟಾ? ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಸಾದಿ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಪ್ರಸಾದಿ ಹಾಗಂದ್ರೆ ಏನು, ಇದು ಎಲ್ಲಿ ಬಳಕೆಯಾಗಿದೆ? ಇದನ್ನ ನೋಡಿದಾಗ ವೀರಶೈವ ಧರ್ಮದ ಮಹತ್ವದ ಸಿದ್ಧಾಂತ, ಲಿಂಗಾಯತ ಧರ್ಮದ ಮಹತ್ವದ ಸಿದ್ಧಾಂತ. ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಆಧ್ಯಾತ್ಮ ಯಾತ್ರೆಯಲ್ಲಿ ಷಟ್ಸ್ಥಳಗಳಲ್ಲಿ ಇವನ್ನ ಕಂಡು ಬರ್ತದೆ. ಅಲ್ಲಿ ಭಕ್ತಿ, ಜ್ಞಾನ, ಕ್ರಿಯೆಗಳ ಸಮನ್ವಯದೊಡನೆ ಸಾಮರಸ್ಯದ ಸ್ಥಿತಿಗೆ ಏರುವ 6 ಸಾಧನಾ ಮೆಟ್ಟಲುಗಳೇ ಷಟ್ಸ್ಥಳಗಳು ಅಂತ ಹೇಳಿ. ಹಾಗಾದ್ರೆ ಆ ಷಟ್ಸ್ಥಳಗಳು ಯಾವ್ಯಾವುದು? ಮೊದಲನೇ ಸ್ಥಳ ಭಕ್ತ ಸ್ಥಳ,
ಎರಡನೇದು ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ ಮತ್ತು ಐಕ್ಯ ಸ್ಥಳ ಅಂತ ಹೇಳಿ ಅವನ್ನ ನಾವು ಗುರುತಿಡ್ತಾ ಹೋಗ್ತೇವೆ. ಹಾಗಾದ್ರೆ ಸ್ಥಳ ಅಂದ್ರೆ ಏನು? ಸ್ಥಳವೆಂದರೆ ಮೆಟ್ಟಿಲು ಅಂತ, ಸ್ಥಾನ ಅಂತ, ಹಂತ. ಈ ಸಾಮಾನ್ಯ ಅರ್ಥಗಳು ನಮ್ಗೆ ಪದಕೋಶದಲ್ಲಿ ಸಿಗ್ತವೆ. ಆದ್ರೆ ವೀರಶೈವ ಪರಿಭಾಷೆಯಲ್ಲಿ ಇದನ್ನು ತೆಗೆದುಕೊಂಡಾಗ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾದ ಆ ಪರಶಿವ ತತ್ವ ಹಾಗೆ ಅಂತ ಹೇಳಿ ಆ ವೀರಶೈವ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥ ಮಾತು ಇದಾಗಿದೆ. ಹಾಗಾದ್ರೆ ಸ್ಥಳವಾಚಕ ಏನು ನೋಡಿ, ಅಲ್ಲಿ ಹೇಳ್ತಾರೆ ಸ್ಥಕಾರ ಸ್ಥಾನವಾಚಕ, ಲಕಾರ ಲಯವಾಚಕ. ಹಾಗಾದ್ರೆ ಮೂಲ ಸ್ಥಳಗಳು ಯಾವ್ಯಾವುದು? ಲಿಂಗಸ್ಥಳ ಮತ್ತು ಅಂಗಸ್ಥಳ. ಹಾಗೇನೆ ಈ ಷಟ್ಸ್ಥಳಗಳನ್ನ ಎಷ್ಟು ಸ್ಥಳಗಳಾಗಿ ವಿಭಾಗ ಮಾಡಿದ್ದಾರೆ ನೋಡಿ. ಮೊದಲನೇದಾಗಿ 18 ಭಾಗ ಮಾಡ್ತಾರೆ, ಆನಂತರ 36 ಮಾಡಿ ಇತ್ತೀಚೆಗೆ 216 ಹಾಗೇನೆ ಭಾಗ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ವಚನಗಳಲ್ಲಿ ಎಷ್ಟು ಸ್ಥಳಗಳನ್ನ ಗುರುತು ಮಾಡಿದ್ದಾರೆ? ವಚನಗಳಲ್ಲಿ ನಿಮಗೆ ಕಂಡು ಬರ್ತಕ್ಕಂಥವು 36 ಸ್ಥಳಗಳ ಬಗ್ಗೆ ಇದರಲ್ಲಿ ಪ್ರಸ್ತಾಪ ಇದೆ. ಇಂತಹ ಸ್ಥಳಗಳು ನಮ್ಗೆ ಯಾವ ಆಕರ ಗ್ರಂಥದಲ್ಲಿ ಸಿಗ್ತವೆ ಅಂದ್ರೆ ಸಿದ್ಧಾಂತ ಸಿಕಾಮಣಿನಲ್ಲಿ ಸಿಗ್ತದೆ. ಹಾಗೇನೆ ಏಕೋತ್ತರ ಶತಸ್ಥಳ, ಇಲ್ಲಿ ಈ ಸ್ಥಳಗಳ ವಿವರಣೆ ಮಾಡ್ತಾ ಹೋಗ್ತದೆ. ಅದನ್ನ ವಿಭಾಗ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ದುಸ್ಸಾಧ್ಯವಾಗಿರ್ತಕ್ಕಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಬಹಳಷ್ಟು ತಾಳ್ಮೆ, ಜ್ಞಾನ, ಅದಕ್ಕೆ ಆ ಕ್ರಿಯೆ ತೊಡಗ್ತಕ್ಕಂಥದ್ದು ಸಾಮಾನ್ಯ ಜನಕ್ಕೆ ಕಷ್ಟ ಅಂತ ನಾನಾದ್ರೂ ಭಾವಿಸ್ಕೊಂಡಿದ್ದೇನೆ. ಆದ್ರೆ ಮನುಷ್ಯ ಸಾಧನೆ ಮಾಡಬಹುದು. ಇವತ್ತೆಲ್ಲೆಲ್ಲೋ ಹೋಗಿ ಅವ್ನು ಬಂದಿದ್ದಾನೆ ಅಂತ ಅಂದಾಗ ಇಲ್ಲಿತ್ಕೊಂಡೋದು ಮಾಡ್ಲಿಕ್ಕಾಗಲ್ವಾ? ಆದ್ರೆ ಸಾಮಾನ್ಯರಿಗೆ ಕಷ್ಟ ಅಂತ ಹೇಳಿ ಒಂದು ಅಭಿಪ್ರಾಯವೂ ಇದೆ. ಹಾಗಾದ್ರೆ ಪ್ರಸಾದಿ ಸ್ಥಳದ ಸ್ವರೂಪ ಏನ? ಇದು ಷಟ್ ಸ್ಥಳದ 3ನೆಯ ಹಂತ. ಸಾಧಕನು ತನ್ನ ಆಂತರಂಗಿಕ ವಿಕಾಸ ಮಾರ್ಗ, ಮನಸ್ಸಿನ ಕಳವಳ ಇವನ್ನೆಲ್ಲ ಕಳ್ಕೊಂಡು ಸಾಧಕ ಪ್ರಸನ್ನನಾಗುವುದು ಸತ್ಯ ಶುದ್ಧ ಕಾಯಕದಿಂದ ಬಂದ ಫಲವನ್ನ ದಾಸೋಹಕ್ಕೆ ವಿನಿಯೋಗಿಸ್ತಕ್ಕಂಥದ್ದು ಪ್ರಸಾದಿ ಸ್ಥಳದ ಸ್ವರೂಪ ಅಂತ ಹೇಳಿ ಹೇಳಬಹುದು. ಹಾಗೇನೆ ಪ್ರಸಾದಿ ಸ್ಥಳದ ಆಶಯ ಏನು? ಬಂದುದೆಲ್ಲವನ್ನ ಲಿಂಗಕ್ಕೆ ಅರ್ಪಿಸಿ ನಂತರ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದಾದ್ರೆ, ತನ್ನನ್ನೇ ಲಿಂಗಕ್ಕೆ ಅರ್ಪಿಸಿ ಪ್ರಸನ್ನತೆಯನ್ನ ಅನುಭವಿಸ್ತಕ್ಕಂಥದ್ದು ಇನ್ನೊಂದು. ಹಾಗಾಗಿ ಪ್ರಸಾದಿಯನ್ನ ಏನಂತ ನಾವು ಕರೀತೇವೆ? ಲಿಂಗ ಭೋಗೋಪಭೋಗಿ ಅಂತಾರೆ. ಲಿಂಗ ಭೋಗೋಪಭೋಗಿಯಾಗಿ ಅಂತ ಹೇಳ್ತಾರೆ. ಪ್ರಸಾದಿ ಸ್ಥಳದ ಆಚರಣೆಗಳು ಯಾವ್ಯಾವುದು? ಇಷ್ಟಲಿಂಗಕ್ಕೆ ಅಂಗದ ಅರ್ಪಣೆ, ಪ್ರಾಣಲಿಂಗಕ್ಕೆ ಮನದ ಅರ್ಪಣೆ, ಹಾಗೇನೆ ಭಾವಲಿಂಗಕ್ಕೆ ತೃಪ್ತಿಯ ಅರ್ಪಣೆ. ಹೀಗೆ ಪ್ರಸಾದಿ ಸ್ಥಳದಲ್ಲಿ ಆಚರಣೆಗಳನ್ನ ಮಾಡಬಹುದು ಅಂತ ಹೇಳಿ. ಹಾಗೇನೆ ಪ್ರಸಾದಿ ಸ್ಥಳದ ಗಮನಾರ್ಹವಾದ ಅಂಶ ಯಾವುದು? ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ನಿರಂತರವಾಗಿ ಕ್ರಿಯಾಶೀಲನಾಗಿರ್ಬೇಕು. ಕಂಟಿನ್ಯೂಸ್ ಪ್ರೋಸೆಸ್ ಇದು. ಮಾಡಿದೆನೆಂಬುದು ಆತನಲ್ಲಿ ಹೊಳೆಯಬಾರದು. ಅದಕ್ಕೆ ಆ ಪ್ರಸಾದಿ ಸ್ಥಳವನ್ನ ನಾವು ಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿಕ್ಕೆ ಬಸವಣ್ಣನ ಒಂದು ವಚನವನ್ನ ತೆಗೆದುಕೊಂಡ್ರೆ ನಾವು ಇದೆಲ್ಲ ಜನಜನಿತವಾಗಿರ್ತಕ್ಕಂಥ ಒಂದು ವಚನನೇ. ಮಾಡಿದೆನೆಂಬುದು ಮನದಲ್ಲಿ ಉಳಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದೊಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಯಾಕೆಂದ್ರೆ ಈ ಜಗತ್ತಿನ ಚರಾಚರ ಎಲ್ಲವೂ ಯಾರ ಕೊಡುಗೆ? ಭಗವಂತನ ಕೊಡುಗೆ. ಅಲ್ಲಿ ಅವನಿಗೆ ನಾವು ಮಾಡಿದ್ದೇವೆ, ನಾವು ಮಟ್ಟಿದ್ದೇವೆ ಅಂತಕ್ಕಂಥದ್ದು ಎಷ್ಟು ಸರಿ ಇಲ್ಲ. ಆ ಶರಣಾಗತಿ ಮನೋಭಾವದಿಂದ ಎಲ್ಲವನ್ನ ಅರ್ಪಣೆ ಮಾಡ್ತಾ ಎಲ್ಲದಕ್ಕೂ ಅವನೇ ಕಾರಣ ಅಂತ ಹೇಳಿ ನಾನಲ್ಲ ಅಂತಕ್ಕಂಥ ಭಾವನೆಯಿಂದ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನ ನಾವು ಈ ವಚನದಲ್ಲಿ ಅರ್ಥ ಮಾಡ್ಕೊಳ್ಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೇನೆ ಈ ತರ ವೃತ್ತಿ ಯಾವುದು ನೋಡಿ, ಶರಣರು ಬರೀ ಹೇಳಲಿಲ್ಲ,
ನಡೆ ನುಡಿ ಒಂದಾದುದು. ಏನು ನುಡಿತಾರೋ ಅದರಂತೆ ನಡೆದ್ರು, ನಡೆದಂತೆ ನುಡಿತಾರೆ. ಹಾಗಾಗಿ ಈತ ಏನ್ ಮಾಡ್ತಿದ್ದ, ಹಸಿದವರಿಗೆ ಅನ್ನ ನೀಡ್ತಕ್ಕಂಥ ಕಾಯಕ ಮಾಡ್ತಿದ್ದ ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ, ನಾನು ಈಗಾಗಲೇ 5 ಸಲ ಹೇಳಿದೆ, ಆತ ಗೊಬ್ಬೂರಿನವನು ಅಂತ ಹೇಳಿ ಪ್ರಾರಂಭಿಕ ಹಂತದಲ್ಲಿ ಅಲ್ಲಿ ಗಣಪರ್ವ ಅಂತ ಹೇಳಿ ಮಾಡ್ತಾ ಇದ್ರು. ಆ ಗಣಪರ್ವದಲ್ಲಿ ಶೇಷ ಉಳ್ಕೊಳ್ತಾ ಇತ್ತು. ನಾನು ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರು ತೀರ್ಕೊಂಡು ಹೋಗಿದ್ದಿನ ಅನ್ನದಾಸೋಹ ನಡೀತಾ ಇತ್ತು. ನಾನು ನಮ್ಮ ಮಿತ್ರರಾಗಿರ್ತಕ್ಕಂತಹ ಎಂ.ಜೆ. ಸಿದ್ದರಾಮಯ್ಯನವರು ಅಲ್ಲೊಂದು ರೂಪದಲ್ಲಿ ಊಟ ಮಾಡ್ತಾ ಇದ್ರು. ಯಾರೋ ಕೆಲವರು ಸುಮ್ಮನೆ ಸಿಕ್ಕಾಬಟ್ಟೆ ಇಡಿಸ್ಕೊಂಡು ಎಷ್ಟೋ ವರ್ಷದಿಂದ ಅಲ್ಲಿ ಬಿಸಾಕ್ತಾ ಇದ್ರು. ಆವಾಗ ಈ ಗುರುಕುಲದ ವಿದ್ಯಾರ್ಥಿಗಳು, ನೀನ್ ಯಾಕೆ ಹಾಕಿಸ್ಕೊಂಡೆ, ಒಂದಗಳು ಅನ್ಯಾಯ ಮಾಡಬಾರ್ದು, ಹೆಸಿಬಾರ್ದು, ಪ್ರತಿ ಅನ್ನದ ಅಗಳಿನ ಮುಂದೆ ಎಷ್ಟು ಜನರ ಶ್ರಮ ಇದೆ, ನೀನು ಉಪಯೋಗಿಸ್ಬೇಕು ಅಂತ ಹೇಳಿ ಪೂರ್ತಿ ಖಾಲಿ ಆಗುವಾಗೆ ನೋಡ್ಕೊಳ್ತಾ ಇದ್ರು. ಆ ಒಂದು ಶ್ರೇಷ್ಠತೆಯನ್ನ ಕಲಿಸಿದ್ದು ಈ ಸಿದ್ಧಗಂಗಾ ಮಠ ಅಂತ ಹೇಳಿ. ಕೇವಲ ನಾನು ಒಂದಿ ಮಾಗದರೆ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ. ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಉತ್ತಮ ಗುಣಗಳನ್ನ ಎತ್ತಿ ತೋರಿಸುವ ಮೂಲಕವಾಗಿ ಅವರ ವ್ಯಕ್ತಿತ್ವಕ್ಕೆ, ಆ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ಮಾಡೋದ್ರ ಮುಖಾಂತರವಾಗಿ ಇನ್ನು ಹೆಚ್ಚು ಹೆಚ್ಚು ಇಂಥ ಆದರ್ಶವಾದ ಕಾರ್ಯಗಳು ನಡೀಲಿ. ಆ ಹಿನ್ನೆಲೆ ಒಳಗೆ ಒಂದು ಮೆಚ್ಚುಗೆಯ ಮಾತೆ ಹೊರತು ನನಗೆ ಮತ್ತಿದ್ರಿಂದ ಯಾವುದು ಬೇಕಿಲ್ಲ. ಆ ಹಿನ್ನೆಲೆ ಒಳಗಡೆ ನೋಡಿ, ಆ ಶೇಷ ಪ್ರಸಾದ ಉಳಿತಾ ಇತ್ತಲ್ಲ, ಅದನ್ನೇ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ತನ್ನ ಒಂದು ಜೋಡೆತ್ತಿನ ಗಾಡಿ ಇತ್ತು, ಆ ಗಾಡಿಯನ್ನ ಹೂಡ್ಕೊಂಡು ಆ ಗಣಪರ್ವ ನಡಿಬೇಕಾರೆ ಅದೆಲ್ಲ ಮುಗಿಯೋರ್ಗಾತ ಸುಮ್ಮನೆ ಕೂತಿದ್ದಂತೂ ಎಲ್ಲಾರು ಬಂದ್ಬಿಟ್ಟು ಪ್ರಸಾದ ಸ್ವೀಕಾರ ಮಾಡಿದ ನಂತರ ಉಳಿದದ್ದನ್ನ ಹೇಗೇಗೋ ನಾವು ನೋಡ್ತಾ ಇದ್ದೀವಿ. ಇವತ್ತು ಅನೇಕ ಬೇರೆ ಬೇರೆ ಪರಿಸರಗಳಲ್ಲಿ ಆಗ್ತಾ ಇರ್ತಕ್ಕಂಥ ನಾವು ನೋಡ್ತೇವೆ. ಸೊ ಅದನ್ನೆಲ್ಲ ಸಂಗ್ರಹಿಸ್ಬಿಟ್ಟು ಎಲ್ಲೋ ಒಂದು ಭಾಗದಲ್ಲಿ ಅನ್ನ ಇಲ್ಲದೆ ನರಳ್ತಾ ಇರ್ತಕ್ಕಂಥ ಜನ ಇರ್ತಿದ್ರು, ಅವ್ರಿಗೆ ತೆಗೆದುಕೊಂಡು ಹೋಗಿ ಸರುದ ನೀಡಿ ಅಂತ ಇಂಗ್ಲಿಷಿನ ಒಂದು ಮಾತು, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೀಡತಕ್ಕಂಥ ಒಂದು ಶ್ರೇಷ್ಠ ಕಾಯಕವನ್ನ ಈತ ಮಾಡ್ತಾ ಇದ್ದ. ಈ ಒಂದು ಶೇಷ ಪ್ರಸಾದದ ಬಗ್ಗೆ ಹೇಳೋದಾದ್ರೆ, ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಗೋಡಿ ಮಠ ಅಂತ ಹೇಳಿ ಒಂದು ಮಠ ಇದೆ. ಅಲ್ಲಿ ಮಹದೇಶ್ವರ ಹಾಗೆ ಅಂತ ಹೇಳಿ ಒಂದು ಮಹೋತ್ಸವನ್ನ ಆಚರಣೆ ಮಾಡ್ತಾರೆ. ಆ ಮಹೋತ್ಸವನ್ನ ಆಚರಣೆ ಮಾಡ್ತಕ್ಕಂಥ ಶುಭ ಸನ್ನಿವೇಶದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಏನ್ ಮಾಡ್ತಾ ಇದ್ರು, ಪ್ರಸಾದವನ್ನ ಹಂಚ್ತಾ ಇದ್ರು. ಪ್ರಸಾದವನ್ನ ಹಂಚಿದ ನಂತರ ಆ ಉಳಿದಂತ ಶೇಷ ಪ್ರಸಾದವನ್ನ ಅಲ್ಲೇನೆ ಒಂದು ದೊಡ್ಡ ಭೂಮಿಯನ್ನ ಹಗದ್ಬಿಟ್ಟು ಆ ಭೂಮಿ ಒಳಗಡೆ ಕೂತ್ ಹಾಕ್ಬಿಡೋರು. ಯಾಕೆಂದ್ರೆ ಅದಕ್ಕೆ ಚೆಲ್ಬಾರ್ದು ಅಂತಕ್ಕಂಥ ಒಂದು ಪ್ರತೀತ ಇವತ್ತು ಸಹ ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ರ ನಾನು ಗಮನಿಸಿದ್ದೇನೆ. ಯಾಕಂದ್ರೆ ಆ ಪರಿಸರದಲ್ಲೂ ನಾನು ಕೆಲಸ ಮಾಡಿ ಬಂದಂತಹ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ. ಅದರ ಜೊತೆಗೆ ಶಿಷ್ಯ ವೃತ್ತಿಯನ್ನ ಆರಂಭಿಸಿ ತದನಂತರ ಒಂದು ಮಠಾಧಿಪತಿ, ಕೇದಿಗೆ ಮಠ ಅಂತ ಬರ್ತದೆ, ಜಾವಗಲ್ ಹುಬ್ಳಿ, ಅರಸೀಕೆರೆ ತಾಲೂಕಿನಲ್ಲಿ. ಅಲ್ಲಿ ಒಬ್ರು ಜಯಚಂದ್ರಶೇಖರ ಮಹಾಸ್ವಾಮೀಜಿ ಅಂತಿದ್ದಾರೆ. ಆ ಜಯಚಂದ್ರಶೇಖರ ಮಹಾಸ್ವಾಮೀಜಿ ಅವರು ಸಹ ಈ ಒಂದು ಮಹದೇಶ್ವರ ಜಾತ್ರೆಯನ್ನು ಮಾಡ್ತಾರೆ. ಅಲ್ಲಿ ಉಳಿದಂತಹ ಅನ್ನವನ್ನ ಅವರು ಅದನ್ನ ತೆಗೆದ್ಬಿಟ್ಟು ವೇಸ್ಟ್ ಹಾಕ್ದಾಗೆ ಅದನ್ನ ಮುಚ್ತಾ ಇರ್ತಕ್ಕಂಥದ್ದು. ಅದು ಒಂದು ರೀತಿಯ ನೆಲಕ್ಕೇನಾದ್ರು ಬೇಕಿಲ್ಲ. ಅದಕ್ಕಿನ್ನ ಎತ್ತರವಾದ ಆದರ್ಶವನ್ನು ಇಟ್ಕೊಂಡು ಅದನ್ನ ಆ ಶೇಷ ಪ್ರಸಾದವನ್ನ ಹಂಚ್ತಾ ಇದ್ದಂತಹ, ಮತ್ತೆ ಅವಶ್ಯಕತೆ ಇರುವವರಿಗೆ ಅದನ್ನ ಬಡಿಸ್ತಕ್ಕಂತಹ ಕಾಯಕವನ್ನ ಈ ನಮ್ಮ ಬಿಜ್ಜಿ
ಬಿಬ್ಬಿ ಬಾಚಿನವರು ಮಾಡ್ತಿದ್ರು ಅಂತ ಹೇಳಿದಾಗ ನಮ್ಗೆ ಆತನ ಕಾಯಕದ ಮಹತ್ವ ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಹಾಗೇನೆ ಕೆಲವೊಮ್ಮೆ ಆ ಗಣಪರ್ವ ಎಲ್ಲಾ ದಿನಗಳಲ್ಲೂ ನಡೆಯೋದಿಲ್ಲ. ಸಾಮಾನ್ಯವಾಗಿ ಕಾರ್ತಿಕ ಮಾಸ ಇರಬಹುದು ಅಥವಾ ಒಂದು ಶ್ರಾವಣ ಮಾಸ ಇರಬಹುದು. ಇಂತಹ ಶುಭ ಸನ್ನಿವೇಶಗಳಲ್ಲಿ ಅದು ನಡೀತದೆ. ಉಳಿದಂತ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದ, ಅವರ ಹಸಿವನ್ನ ನೀಗಿಸ್ಲಿಕ್ಕೆ ಅಂತ ಹೇಳಿದ್ರೆ ಕಂತೆ ಭಿಕ್ಷಾ ಅಂತ ಹೇಳಿ ಕಂತೆ ಭಿಕ್ಷಾ ಮಾಡೋಣ. 4-6 ಮನೆಗಳಿಗೆ 10 ಮನೆಗಳಿಗೆ ಹೋಗಿ ಅಲ್ಲಿ ಶೇಖರಿಸಿ ತನ್ನ ಜೋಳಿಗೆಯನ್ನ ಹಾಕೊಂಡು ಹೋಗಿ ಸ್ವೀಕಾರ ಮಾಡಿ ಆ ಪ್ರಸಾದವನ್ನ ತೆಗೆದುಕೊಂಡು ಹೋಗಿ ಹಂಚ್ತಾ ಇದ್ದ ಅಂತ ಹೇಳಿ ಇದನ್ನ ಭೀಮಕವಿ ತನ್ನ ಬಸವ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ಆ ಒಂದು ಪವಾಡ ಸದೃಶ ಕತೆ ಹೀಗಿದೆ ನೋಡಿ. ಹೀಗೆ ಕಾಯಿಕ ನಿರತನಾಗಿರ್ತಕ್ಕಂಥ ಒಂದು ಬಿಬ್ಬಿ ಬಾಚಯ್ಯ ಜೋಡೆತ್ತೆಗಳನ್ನ ಹೂಡ್ಕೊಂಡು ಚಾಂಗುಬಲ ಅಂತ ಹೇಳಿ ಕೂಗ್ತಾ ಸುಪ್ರಸಾದಾಯ ಲಾಲಿತಾಯ ನಮೋಹೋ ಎಂಬ ಉತ್ಸಾಹದಿಂದ ಭಕ್ತಿಯಿಂದ ಕಾಯಕದಲ್ಲಿ ನಿರತನಾಗ್ತಾ ಇದ್ದ. ಮತ್ತೆ ಅವರ ಮನೆಯಲ್ಲಿ ಉಳಿದಂತಹದ್ದಿರ್ಬೋದು ಅಥವಾ ಕಂತೆ ಭಿಕ್ಷದಿಂದ ಶೇಖರಿಸಿದ್ದಂತಹದ್ದಿರ್ಬೋದು, ಅದನ್ನ ತೆಗೆದುಕೊಂಡು ಹೋಗಿ ಹಂಚ್ತಾ ಇದ್ದ. ಇದನ್ನ ನೋಡಿದಂತ ಅಲ್ಲಿನ ವಿಪ್ರರು ಯಾರೋ ಇವನೇನ್ ಮಾಡ್ತಾ ಇದ್ದ ಅಂದ್ರೆ ಯಾವ ತರತಮ ನೀತಿ ಇವನಲ್ಲಿ ಇರಲಿಲ್ಲ. ಸಮಾಜದ ಎಲ್ಲ ಜನರನ್ನು ಸಮಾನವಾಗಿ ಬಸವಾದಿ ಪ್ರಮಥರ ಒಂದು ಮುಖ್ಯ ಉದ್ದೇಶವದೇ ತಾನೆ. ಇವನಾರವ ಅಂತ ಅವ್ರು ಹೇಳಿಲ್ಲ, ಇವ ನಮ್ಮವ ಅಂತ ತಪ್ಕೊಂಡ್ರು. ಹಾಗಾಗಿ ಎಲ್ಲರ ಮನೆಗೆ ಹೋಗಿ ಈ ಪ್ರಸಾದವನ್ನ ಸಂಗ್ರಹಿಸಿಕೊಂಡು ಅದನ್ನ ಹಂಚ್ತಾ ಇರ್ತಕ್ಕಂಥ ಒಂದು ಸತ್ಯಶುದ್ಧ ಕಾಯಕವನ್ನು ಮಾಡ್ತಾ ಇದ್ನಲ್ಲ, ಅಲ್ಲಿನ ವಿಪ್ರರು ಈತನ ಮೇಲೆ ಕೋಪಗೊಂಡ್ಬಿಟ್ಟು ಈ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಅವರು ಮನೆಗೆ ಹೋಗಿದ್ದನ್ನ ಶೇಖರ ಮಾಡಿಕೊಂಡು ಬರ್ತೀಯಲ್ಲ ಅಂತ ಹೇಳಿ ಕುಚೋದ್ಯದ ಮಾತುಗಳನ್ನ ಆಡ್ತಾರೆ. ಇವನು ಎಷ್ಟು ಸಮಾಧಾನ ಪಡಿಸಿದ್ರು ಅತಿರೇಕಕ್ಕೆ ಹೋಗ್ಬಿಡ್ತಾರೆ. ಅತಿರೇಕಕ್ಕೆ ಹೋದಂತ ಒಂದು ಸನ್ನಿವೇಶದಲ್ಲಿ ಅವರ ಚುಚ್ಚು ಮಾತನ್ನ ತಡಲಿಕ್ಕೆ ಆಗೋದಿಲ್ಲ. ಅದರಿಂದ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತದೆ. ಧಕ್ಕೆ ಆದಂತ ಸನ್ನಿವೇಶದಲ್ಲಿ ಆತ ಭೀಮಕವಿ ಅವರ ಬಾಯಿನಲ್ಲಿ ಈ ಮಾತುಗಳನ್ನ ಹಾಡಿಸಿದ್ದಾನೆ. ಓಡುಗಳಿರ ನೋಡಲಾಪಡೆ ನೋಡ ಬನ್ನಿರೆ ನೀವು ಓಡಿರೈ ಕಲ್ಪಾಂತ ದಹನಂ ಮೂಡಿ ಬರುತ್ತಿದೆ ಎಂದು ಗರ್ಜಿಸಿ ಪ್ರಸಾದದ ಮೇಲೊದಿಕೆಯನ್ನ ತೆಗೆದು ಹಾಕ್ಬಿಡ್ತಾನೆ. ತೆಗೆದು ಹಾಕಿದ ತಕ್ಷಣ ಅದು ಅನ್ನ ಪ್ರಸಾದವಾಗಿರೋದಿಲ್ಲ, ಬದಲಾಗಿ ಬೆಂಕಿಯ ಕೆಂಡ ಆಗಿರುತ್ತೆ, ಹುಂಡೆಯಾಗಿರುತ್ತೆ. ಅದು ಜ್ವಾಜ್ವಲ್ಯಮಾನವಾಗಿ ಹುರಿತಾ ಯಾರು ಕುಚೋದ್ಯದ ಮಾತುಗಳನ್ನ ಆಡಿರ್ತಾರಲ್ಲ ಅವರ ಎಲ್ಲ ಮನೆಗಳಿಗೆ ತಾಗಿ ಅಷ್ಟು ಜನಕ್ಕೆ ಮನೆಗಳು ಸುಟ್ಟೋದ್ವು ಅಂತಕ್ಕಂಥ ಮಾತನ್ನ ಆ ಭೀಮಕವಿ ತನ್ನ ಬಸವ ಪುರಾಣದಲ್ಲಿ ಹೇಳ್ತಾರೆ. ಅಂತ ಒಂದು ಸನ್ನಿವೇಶದಲ್ಲಿ ಅವರೆಲ್ಲರೂ ಬಂದು ಆತನಿಗೆ ಶರಣಾಗತರಾದಾಗ ಶರಣರ ಧರ್ಮ ಏನು, ತಪ್ಪು ಮಾಡಿದವ್ರನ್ನ ತಿದ್ದೋದಷ್ಟೇ, ಶಾಶ್ವತವಾದ ದ್ವೇಷವನ್ನು ಇಟ್ಕೊಳ್ತಕ್ಕಂಥದ್ದು ಇವ್ರದಲ್ಲ. ಹಾಗಾಗಿ ಶಾಂತಿಯನ್ನ ಮನಸ್ಸಿನಲ್ಲಿ ಮಾಡಿಕೊಟ್ಟಂಥವನು ಆಶೀರ್ವಾದ ಪೂರ್ವಕವಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿದಾಗ ಮತ್ತೊಮ್ಮೆ ಅವರ ಮನೆಗಳು ಯಥಾಸ್ಥಿತಿಗೆ ಬಂದು ಆ ಮೇಲೋದಿಕೆಯನ್ನು ಒದ್ದಿಸ್ತಾ ಆ ನಂತರ ಅದು ಪ್ರಸಾದ ಆಯಿತು. ಯಾರು ಸರುದ ನೀಡಿ ಅಂತ ನಾನು ಹೇಳಿದ್ನಲ್ಲ, ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಹಂಚ್ತಾರೆ ಅಂತಕ್ಕಂಥ ಮಾತನ್ನ ಭೀಮಕವಿ ತನ್ನ ಬಸವ ಪುರಾಣದಲ್ಲಿ ಹೇಳ್ತಾ ಹೋಗ್ತಾನೆ. ಹಾಗೇನೆ ಪಾಲ್ಕುರ್ಕೆ ಸೋಮನಾಥನು ಸಹ ಸೋಮೇಶ್ವರ ಪುರಾಣದಲ್ಲೂ, ಹಾಗೇನೆ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣ, ಬಸವಲಿಂಗ ದೇವರ ಕಥಾಸಾಗರ, ಯಳಂದೂರ ಹರೀಶ್ವರ ಕವಿಯ ಪ್ರಭುದೇವರ ಪುರಾಣ, ಶಿವಶರಣ ಕಥಾರತ್ನ ಕೋಶದಲ್ಲಿಯೂ ಸಹ ಇವನ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಿದ್ರೆ ಬಿಬ್ಬಿ ಬಾಚಯ್ಯ ಯಾಕೆ ಬೇರೆ ಶರಣರ ಅಷ್ಟು ಇವತ್ತು ಇವನ ವ್ಯಕ್ತಿತ್ವ ಅನಾವರಣ ಆಗಿಲ್ವಲ್ಲ ಅಂತ ನನಗಾದ್ರೂ ನಿಜವಾಗ್ಲೂ ಪ್ರಶ್ನೆ ಮೂಡ್ತದೆ. ಅಂತ ಸ್ತುತ್ಯಾರ್ಹ ಕಾರ್ಯವನ್ನ ಈ ಸಿದ್ಧಗಂಗಾ ತಪೋಭೂಮಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಮತ್ತೊಮ್ಮೆ ಹೆಮ್ಮೆ ಅಂತ ನಾನಾದ್ರೂ ಹೇಳ್ತಾ ಹೋಗ್ತಾ ಇದ್ದೇನೆ. ನೋಡಿ, ಇಷ್ಟು ಶ್ರೇಷ್ಠ ಒಬ್ಬ ಶರಣ ಈತ ಆಗಿದ್ದ ಅಂತ ಹೇಳಿ. ಇನ್ನ ಈತನ ವಚನಗಳ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ನಾನು ಹೇಳಿದೆ, ಶರಣ, ಸರಳ,
ಅಭಿವ್ಯಕ್ತಿ ಭಾವ ತುಂಬಿದ ವಚನಗಳನ್ನ ಹಾಡ್ತಾ ಇದ್ದ ಅಂತ. ಅದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ಆತನೇ ಬರೆದಿರ್ತಕ್ಕಂಥ ಒಂದು ವಚನ, ಉತ್ತದೊಳಗಣ ಹಾವ, ಮಡುವಿನೊಳಗಣ ಮತ್ಸ್ಯವ, ಮಹಾಕಾನನದ ವಾನರ, ಹಿಡಿಯ ಪರಿ ಇನ್ನೆಂದು. ಕಾನನವ ಉತ್ತವ ನಗೆದು ಮಡುವ ಹೂಳಿ, ಕಾನನವ ತರಿದು ಇಂತಿವ ಹಿಡಿಯಬೇಕು. ಸಕಲೇಂದ್ರಿಯದೊಳಗಿದ್ದ ವಸ್ತುವ ನರಿದೆನೆಂಬ ಮಿಟ್ಟಿಯ ಬಂಡರನೊಪ್ಪ ಏಣಾಂಕದರ ಸೋಮೇಶ್ವರ ಲಿಂಗ ಅಂತ ಹೇಳಿ ತನ್ನ ಒಂದು ವಚನದಲ್ಲಿ ಈತ ಹೇಳ್ತಾ ಹೋಗ್ತಾನೆ. ಈಗ ಉತ್ತದಲ್ಲಿ ಒಂದು ಹಾವಿದೆ, ಅದನ್ನ ಹಿಡ್ಕೋಬೇಕು ಅಂತ ಹೋದ್ರೆ ನಾವೇನ್ ಮಾಡ್ಬೇಕು? ಆರೆ ತೆಗೆದುಕೊಂಡು ಹೋಗ್ಬೇಕು, ವಿಕಾಸಿ ತಕ್ಕೊತ್ಕೊಂಡು ಹೋಗ್ಬೇಕು, ಗುದ್ಲಿ ತೆಗೆದುಕೊಂಡು ಹೋಗ್ಬೇಕು. ಅದು ರಣಭಯಂಕರ ಹಾವಾಗಿರ್ತದೆ, ಅದು ಕಚ್ಚಲಿಕ್ಕೆ ಬರ್ತದೆ, ವಿಷ ಬಿಡ್ತದೆ. ಅದಕ್ಕೆ ಬಹಳಷ್ಟು ಏನ್ ಬೇಕು? ನಮ್ಗೆ ಧೈರ್ಯ, ಸ್ಥೈರ್ಯ ಎಲ್ಲ ಬೇಕು. ಅಷ್ಟು ಸುಲಭವಾಗಿ ಅದನ್ನು ತೆಗಿಬೋದಾ? ಇಲ್ಲ. ಉತ್ತದೊಳಗಣ ಹಾವ, ಹಾಗೇನೆ ಮಡುವಿನೊಳಗಣ ಮತ್ಸ್ಯವ. ಮಡುವು ಅಂದ್ರೆ ಹೆಚ್ಚು ನೀರು ಶೇಖರವಾಗಿರ್ತಕ್ಕಂಥ ಒಂದು ಪ್ರದೇಶ. ಅದರಲ್ಲಿ ವಾಸವಾಗಿರ್ತಕ್ಕಂಥ ಮೀನನ್ನ ಹಿಡಿಬೇಕು ಅಂದ್ರೆ ಎಷ್ಟು ಕಷ್ಟ ಬೀಳ್ಬೇಕು ನಾವು. ಹಾಗೇನೆ ಮಹಾಕಾನನ ಅಂದ್ರೆ ಅತ್ಯಂತ ದೊಡ್ಡ ಅರಣ್ಯ ಪ್ರದೇಶ. ಆ ಅರಣ್ಯ ಪ್ರದೇಶದಲ್ಲಿ ಒಂದು ಕೋತಿ ಹೋಗ್ಬಿಟ್ಟಿದೆ. ಆ ಕೋತಿನ ಹಿಡ್ಕೊಂಡು ಬರೋಣ ಅಂತ ಹೋದ್ರೆ ಆ ಕೋತಿ ಕೈಗಟ್ಟು ಸುಲಭವಾಗಿ ಸಿಗ್ತದ? ಒಂದು ಮರದಿಂದ ಮತ್ತೊಂದು ಮರಕ್ಕೆ ತನ್ನ ಪ್ರಯಾಣವನ್ನ ಅಲ್ಲೇ ನೆಗದಾಡ್ಕೊಂಡು ಹೋಗ್ತದೆ. ಮಾನವರಾಗಿರ್ತಕ್ಕಂಥ ನಾವು ಕೆಳಗಡೆ ಇದ್ವಿ, ಅದನ್ನ ಹಿಡ್ಕೊಳ್ಳಿಕ್ಕೆ ಆಗ್ತದೇನ? ಇಲ್ಲ. ಹಾಗೆ ಇವೆಲ್ಲವನ್ನೂ ಮಾಡ್ಬೇಕು ಅಂತ ಹೇಳಿದ್ರೆ ಉತ್ತವನ್ನ ಹಗಿಬೇಕು, ಮಡುವನ್ನ ಮುಚ್ಚಬೇಕು, ಕಾನನವನ್ನ ತರಿಬೇಕು. ತರಿಯೋದು ಅಂದ್ರೆ ಕತ್ತರಿಸ್ಬೇಕು. ಆವಾಗ ನಾವು ಸುಲಭವಾಗಿ ಇಡಬಹುದು. ಅದನ್ನ ಬಿಟ್ಟು ಈ ಸಕಲ ಇಂದ್ರಿಯದೊಳಗಿದ್ದ, ಸಕಲೇಂದ್ರಿಯಗಳು, ಇಂದ್ರಿಯಗಳು ಗೊತ್ತು ನಮ್ಗೆ, ಪಂಚೇಂದ್ರಿಯಗಳು. ಇಂಥ ಇಂದ್ರಿಯದೊಳಗೆ ಇರ್ತಕ್ಕಂಥ ವಸ್ತು ಯಾವುದು? ಆತ್ಮ, ಪರಮಾತ್ಮ ನಾವು ಹೇಳ್ತಾ ಹೋಗ್ತೀವಿ. ಅದನ್ನ ನಾನು ಕಂಡುಕೊಂಡೆ ಅಂತ ಹೇಳಿ ಕೆಲವರು ಸುಮ್ಮನೆ ಮಾತನಾಡ್ತಾರಲ್ಲ, ಅದು ಅಷ್ಟು ಸುಲಭನಾ? ನೋಡಿ ಎಂಥ ಒಂದು ಉದಾಹರಣೆಯನ್ನ ಅದಕ್ಕೂ ಇದಕ್ಕೂ ಕೊಡ್ತಾ ಹೋಗ್ತಾರೆ. ಹೀಗೆ ಕಣ್ಣನ್ನ ತೆರೆಸ್ತಾ ಹೋಗ್ತಕ್ಕಂತಹ ಅತ್ಯಂತ ಸರಳ ಭಾಷೆಯಲ್ಲಿ ಉನ್ನತ ಮೌಲ್ಯಗಳನ್ನ ಸಾರ್ತಾ ಹೋಗ್ತಕ್ಕಂತ ಒಬ್ಬ ಶಿವಶರಣ ಬಿಬ್ಬಿ ಬಾಚಯ್ಯ ಹಾಕಿದ್ದ ಅಂತ ಹೇಳಿ ನಮ್ಗೆ ಈ ವಚನಗಳನ್ನ ಅರ್ಥೈಸ್ತಾ ಹೋಗ್ಬಹುದು. ಹಾಗೇನೆ ಮತ್ತೊಂದು ವಚನದಲ್ಲಿ ಹಾಗೇನೆ ಮತ್ತೊಂದು ವಚನದಲ್ಲಿ ನಾಲಿಗೆಯ ಹಿಡಿದು ನುಡಿಯಬಹುದೇ ಅಯ್ಯ, ನಾಲಿಗೆಯ ಹಿಡಿದು ನುಡಿಯಬಹುದೇ ಅಯ್ಯ, ಕೈ ಸಿಕ್ಕಿದಲ್ಲಿ ಓಡಬಹುದೇ ಅಯ್ಯ, ಕ್ರಿಯ ಮೆರೆದು ಅರಿವನರಿಯಬಹುದೇ ಅಯ್ಯ, ಕುಸುಮವ ಬಿಟ್ಟು ಗಂಧವ ಮುಡಿಯಬಹುದೇ ಅಯ್ಯ, ಇಂತಿ ಉಭಯವ ನರಿತಡೆ ಪ್ರಾಣಲಿಂಗ ಯೋಗ ಏಣಾಂಕದರ ಸೋಮೇಶ್ವರ ಲಿಂಗದಲ್ಲಿ ಅಂತ ಹೇಳಿ. ಉದಾಹರಣೆಗೆ ನಮ್ ನಾಲ್ಗೆಯನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟು ಮಾತನಾಡಿದ್ರೆ ಮಾತಾಡಕ್ ಆಗ್ತದ? ಭಾಷೆ ಮಾತನಾಡಕ್ ಆಗ್ತದ? ನೋಡಿ ಅದನ್ನೇ ಹೇಳ್ತಾನೆ ಅವನು, ನಾಲಿಗೆಯ ಹಿಡಿದು ನುಡಿಯಬಲ್ಲಡೆ ಸಾಧ್ಯವಾ? ಇಲ್ಲ. ಹಾಗೇನೆ ಕೈ ಸಿಕ್ಕಿದಲ್ಲಿ, ಕೈ ಇದೆಯಪ್ಪ ಕಾಲಿಲ್ಲ, ಆ ಕೈನಲ್ಲಿ ಅತ್ಯಂತ ವೇಗವಾಗಿ ಯಾರೋ ಕೆಲವರು ಇರುತ್ತಲ್ಲ ಕಾಂಪಿಟೇಷನ್ ಅಲ್ಲಿ ಓಡೋರು, ಹಂಗೆ ಓಡ್ಲಿಕ್ಕೆ ಆಗ್ತದ ಕೈನಲ್ಲಿ? ಇಲ್ಲ. ಹಾಗೇನೆ ಕ್ರಿಯೆ ಮರೆದು ಅರಿವನರಿಯಬಹುದೇ ಅಯ್ಯ, ನಾವು ಮಾಡ್ತಕ್ಕಂಥ ಕ್ರಿಯೆಯನ್ನು ಬಿಟ್ಟು ಜ್ಞಾನ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹೇಗೆ ಅದಾಗ್ತದೆ ಅಂದ್ರೆ ಕುಸುಮವ ಬಿಟ್ಟು ಗಂಧವ ಮುಡಿಯಬಹುದೇ? ಕುಸುಮ ಅಂದ್ರೆ ಹೂವು, ಹೂವನ್ನು ಬಿಟ್ಟು ಆ ಹೂವಿನಲ್ಲಿ ಬರ್ತಕ್ಕಂಥ ಗಂಧ ಅಥವಾ ಸುವಾಸನೆಯನ್ನ ಮಾತ್ರ ನಾವು ಮುಡ್ಕೊಂಡು ಹೂ ಬಿಸಾಕ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಆ ಗಂಧ ಬೇಕು ಅಂದ್ರೆ ಏನ್ ಮಾಡಬೇಕು? ಹೂವನ್ನು ನಾವು ಮುಡ್ಕೋಬೇಕು. ಹಾಗೆ ಇಂತಿ ಉಭಯವನ್ನರಿತಡೆ ಪ್ರಾಣಲಿಂಗ ಯೋಗ ಏಣಾಂಕದರ ಸೋಮೇಶ್ವರ ಲಿಂಗ, ಹಾಗೆ ಅಂತ ಹೇಳಿ ತನ್ನ ಒಂದು ವಚನದಲ್ಲಿ ಅನುಭವದ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಬಿಬ್ಬಿ ಬಾಚಯ್ಯ ಅಂತಕ್ಕಂಥ ಶರಣ ಆ ಕಾಲದ
ಅತ್ಯುತ್ತಮ ಶರಣಾಗಿದ್ದ. ಅವನಿಂದ ಈ ಅಂಗ ಲಿಂಗ ಸಂಬಂಧ ಆತ್ಮದ ಅರಿವು ಇವೆಲ್ಲವನ್ನು ನಿಶ್ಚಯ ಸಂಬಂಧವೆಲ್ಲ ನಾವು ಮಾಡಿಕೊಂಡು ನಿಂದಲ್ಲೇ ಇಷ್ಟಲಿಂಗದ ತೃಷ್ಣೆ ಅಡಗಿತ್ತು ಅಂತಕ್ಕಂಥ ಮಾತನ್ನು ಹೇಳಿ ತನ್ನ ಒಂದು ವಚನಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. 102 ವಚನಗಳ ಬರೆದಿದ್ರೂ ಸಹ ಈತ ಒಬ್ಬ ಪ್ರಖ್ಯಾತ ಶರಣನಾಗಿದ್ದ, ಸತ್ಯಶುದ್ಧ ಕಾಯಕ ಮಾಡ್ತಿದ್ದ, ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ದೃಷ್ಟಿಕೋನಗಳನ್ನ ಹೊಂದ್ಕೊಂಡಿದ್ದ ಅಂತಕ್ಕಂಥ ಮಾತುಗಳನ್ನ ನಾವು ಆತನ ವಚನಗಳಿಂದ ಅರಿವು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ, ಈಗಾಗಲೇ ನನಗೆ ಕೊಟ್ಟ ವೇಳೆ ಮುಕ್ತಾಯ ಆಗಿರೋದ್ರಿಂದ ಹೇಳ್ತಕ್ಕಂಥ ಮಾತು ಇನ್ನು ಸಾಕಷ್ಟು ಇದ್ರೂ ಸಹ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿ ನನ್ನ 2 ತೊದಲು ನುಡಿಗಳನ್ನು ಸಿದ್ಧಗಂಗಾ ಗುರು ಪರಂಪರೆಗೆ ಅರ್ಪಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ, ಜೈ ಕರ್ನಾಟಕ.